ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತು ಶೇರ್ ಮಾಡ್ತಿರೋ ಈ ರೆಸಿಪಿ ಇದೆಯಲ್ಲ, ನೀವ್ ಇದನ್ನ ಮಾಡ್ಕೊಂಡು ತಿಂತೀರೋ ಇಲ್ವೋ ಗೊತ್ತಿಲ್ಲ. ಬಟ್ ಪೂರ್ತಿ ವಿಡಿಯೋನಾದ್ರೂ ನೋಡಿ. ವಿಡಿಯೋ ನೋಡ್ತಾ ಇದ್ರೇನೆ ನಿಮ್ಗೆ ಖುಷಿ ಆಗತ್ತೆ. ತಂದು ಬಿಸಾಡುವಂತ ಸೊಪ್ಪಿನ ದಂಟಿಂದ ಮಾಡಿರೋಂಥದ್ದು ಬಾಯಲ್ಲಿ ಕರ್ಗೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಬೇರೆನಾದ್ರೂ ಇನ್ನೂ ಚೆನ್ನಾಗಿರೋ ವರ್ಡ್ ಇದೆಯಾ ಅಂತ ಹುಡುಕ್ತಾ ಇದೀನಿ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರತ್ತೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ಆಯ್ತಾ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೀನಿ. ಇದಕ್ಕೆ ಒಂಚೂರೇ ಚೂರು ಉಪ್ಪು ಹಾಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪನೇ ನೀರ್ ಹಾಕೊಂಡು, ಚಪಾತಿ ಹಿಟ್ಟನ್ನ ಹೆಂಗ್ ಕಲಸ್ಕೊಂತೀರಲ್ವಾ ಹಂಗೇ ಕಲಸ್ಕೊಳ್ಳಿ. ಚಪಾತಿ ಹಿಟ್ಟನ್ನ ಕಲಸಿರೋದಿರುತ್ತಲ್ವಾ, ಆಲ್ರೆಡಿ ನೀವು ಡೈಲಿ ಚಪಾತಿ ಮಾಡ್ತೀರಲ್ವಾ ಅದ್ರಲ್ಲೇನೆ ಇದನ್ನ ಮಾಡ್ಕೊಳ್ಬಹುದು. ಆದ್ರೆ ಚಪಾತಿನ ನಾವು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬಹುದು ಒಂದೊಂದ್ಸಲ. ಬಟ್ ಇದನ್ನ ಒಂದ್ ಅರ್ಧ ಗಂಟೆನಾದ್ರೂ ನೆನ್ಸಿಟ್ರೆ ತುಂಬಾ ಚೆನ್ನಾಗಿ ತೆಳ್ಳಗ್ ಬರತ್ತೆ. ಈಗ ಹಿಟ್ಟನ್ನ ಕಲಸಿದಾದ ನಂತರ ಕೊನೆಯಲ್ಲಿ ಒಂದ್ ಚಮಚ ಎಣ್ಣೆನ ಸೇರಿಸಿ ಚೆನ್ನಾಗಿ ಮತ್ತೊಂದ್ಸಲ ನಾದ್ಕೊಂಡು ಮೇಲ್ಗಡೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅಷ್ಟ್ರಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪ್ ಚಟ್ನಿನ ಮಾಡ್ಕೊಳ್ಳೋಣ. ಕಲ್ಲನ್ ಚಟ್ನಿ ಅಂತಾನು ಕರೀತಾರೆ. ಅಂದ್ರೆ ಮುಂಚೆ ಎಲ್ಲ ಕಲ್ಲಲ್ಲಿ ಜಜ್ಜ್ ಮಾಡ್ತಾ ಇದ್ರಲ್ವಾ, ಹಂಗಾಗಿ ಕಲ್ಲನ್ ಚಟ್ನಿ ಅಂತ ಹೇಳ್ತಾರೆ. ಇದನ್ನ ನೀರಲ್ಲಿ ಬೇಯಿಸ್ಕೋಬೇಕು. ನಾನಿಲ್ಲಿ ಪೂರ್ತಿಯಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದೀನಿ. ಇನ್ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ಗನ್ನಿಸ್ತು. ಸ್ವಲ್ಪನೂ ಖಾರ ಆಗಿರ್ಲಿಲ್ಲ. ಸೊ ನಿಮ್ಗೇನಾದ್ರೂ ಖಾರ ಇಷ್ಟ ಆಗೋದಾದ್ರೆ ಗುಂಟೂರು ಮತ್ತೆ ಬ್ಯಾಡ್ಗೆನ ಮಿಕ್ಸ್ ಮಾಡ್ಕೊಂಡ್ ತಗೊಳ್ಳಿ. ಈಗ ಈ ಒಣ ಮೆಣಸಿನ್ಕಾಯಿನ ಒಂದು 3-4 ನಿಮಿಷ ಬೇಯಿಸ್ಕೊಂಡಿದೀನಿ. ಇಷ್ಟಾದ್ರೆ ಸಾಕು. ನಿಮ್ಗೇನಾದ್ರೂ ಟೈಮ್ ಇದ್ರೆ ಹಿಂದಿನ ದಿನಾನೇ ಬಿಸಿನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡ್ಬಿಡಿ, ಅದಿನ್ನೂ ಚೆನ್ನಾಗ್ ಬರತ್ತೆ. ಈಗ ಈ ಬೆಂದಿರೋಂತ ಒಣಮೆಣಸಿನ್ಕಾಯಿನೆಲ್ಲ ಒಂದು ಪ್ಲೇಟ್ ಅಲ್ಲಿ ತೆಗ್ದಿದ್ದೀನಿ. ನಂತರ ಅದನ್ನ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೇನೆ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ನಂತರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಸೇರಿಸಿದ್ಮೇಲೆ ಬೆಲ್ಲ ಹಾಕ್ಲೇಬೇಕು, ಬ್ಯಾಲೆನ್ಸ್ ಆಗತ್ತೆ. 1 ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1 ಕಡ್ಡಿ ಆಗುವಷ್ಟು ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು, ರುಬ್ಬೋದಿಕ್ಕೆ ಬೇಕಾದಷ್ಟು ನೀರು. ಇದನ್ನ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ತರ್ತರಿಯಾಗಿರೋ ತರನೇ ಗ್ರೈಂಡ್ ಮಾಡ್ಕೊಂಡ್ ತಗೊಳ್ಳಿ. ಇದಕ್ಕೆ ಒಗ್ಗರಣೆ ಎಲ್ಲ ಏನು ಹಾಕಲ್ಲ. ಇದು ಹೀಗೇನೆ ತಿನ್ಬಹುದು. ಆದ್ರೆ ನಮ್ಮನೇಲಿ ಇದನ್ನ ಚಟ್ನಿ ಕುಟ್ಟಿದ ನಂತರ ಇದಕ್ಕೊಂಚೂರು ಎಣ್ಣೆನ ಮಿಕ್ಸ್ ಮಾಡಿ ಇಡ್ತಾರೆ. ಈ ತರ ಎಣ್ಣೆ ಮಿಕ್ಸ್ ಮಾಡಿ ಇಡೋದ್ರಿಂದ ಖಾರ ತುಂಬಾ ಇದ್ರೆ ಖಾರ ಕಡಿಮೆ ಆಗತ್ತೆ, ಮತ್ತೆ ಚಟ್ನಿ ಬೇಗ ಹಾಳಾಗೋದಿಲ್ಲ. ಇದು ಆಪ್ಷನಲ್, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಇಷ್ಟ ಮಾಡಿದ್ರೆ ಎಲೆಗಡುಬಿನ ಜೊತೆಗೆ ತಿನ್ನೋದಕ್ಕೆ ಬೇಕಾಗಿರೋಂತ ಕಲ್ಲನ್ ಚಟ್ನಿ ರೆಡಿ ಆಗತ್ತೆ. ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು, ನಾನ್ ಆಗ್ಲೇ ಹೇಳ್ದೆ ಅಲ್ವಾ ತಂದು ಬಿಸಾಡು ಅಂತ ಸೊಪ್ಪಿನ ಕಡ್ಡಿಯಿಂದ ಅಥವಾ ಸ್ಟೆಮ್ ನ ಬಳಸ್ಕೊಂಡು ಈ ರೆಸಿಪಿನ ಮಾಡ್ತೀವಿ ಅಂತ. ನಾನು ಇಲ್ಲಿ ತಗೊಂಡಿರೋದು ಕಿರ್ಸಾಲಿ, ಕೀರೆ ಸೊಪ್ಪು ಅಂತಾರಲ್ಲ ಆ ಸೊಪ್ಪಿನ ದಂಟು. ಬೇಕಂದ್ರೆ ನೀವು ಮೆಂತ್ಯ ಸೊಪ್ಪಿಂದು ಕಡ್ಡಿ ಬರುತ್ತಲ್ಲ ಅದ್ರಲ್ಲೂ ಮಾಡ್ಕೊಳ್ಬಹುದು. ಮತ್ತೆ ಇದನ್ನ ಟ್ರೆಡಿಷನಲ್ ಆಗಿ ಹೇಗ್ ಮಾಡ್ತಾರೆ ಅಂದ್ರೆ, ಉತ್ತರ ಕರ್ನಾಟಕ ಸೈಡು ಜೋಳ ಬೆಳಿತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಜೋಳನ ನಾವು ಬೆಳೆಸ್ತೀವಿ ಮತ್ತೆ ಬೆಳಿತೀವಿ. ಬೆಳೆದಿ ಆದ ನಂತರ ಆ ಜೋಳದ ಮೇವು ಒಣಗೋಗ್ಬಿಡುತ್ತಲ್ಲ, ಅದ್ರದ್ದು ಎಲೆ ಇರುತ್ತಲ್ಲ ಅದಕ್ಕೆ ರೌದಿ ಅಂತಾರೆ. ಆ ರೌದಿನಲ್ಲಿ ಮಾಡ್ತಾರೆ. ಅಥವಾ ಒಣ ಹುಲ್ಲು ಇರುತ್ತಲ್ವಾ, ಅಕ್ಕಿನ ಬೆಳಿತಾರಲ್ಲ ಹುಲ್ಲು, ಆ ಹುಲ್ಲನ್ನ ಕೂಡ ಇದೇ ತರ ಬಳಸ್ಕೊಂಡು ಮಾಡ್ಕೋಬಹುದು. ಇದನ್ನ ಹೆಚ್ಚಾಗಿ ಬೀದರ್ ಸೈಡು ಮಾಡ್ತಾರೆ. ಬೀದರ್, ಗುಲ್ಬರ್ಗ, ರಾಯಚೂರ್ ಕಡೆನೂ ಮಾಡ್ಬೋದು. ಒಟ್ನಲ್ಲಿ ಉತ್ತರ ಕರ್ನಾಟಕದ್ದು ಅಥೆಂಟಿಕ್ ಎಲೆಗಡುಬಿದು. ಈಗ ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನ ಚೆನ್ನಾಗಿ ನಾದ್ಕೊಂಡು ಸಣ್ಣದಾಗಿ ಮೀಡಿಯಂ ಸೈಜ್ ಅಲ್ಲಿ ಒಂದು ಹುರುಳಿನ ಮಾಡ್ಕೊಂಡಿದೀನಿ. ಆದಷ್ಟು ಸಣ್ಣದಾಗಿ ಮಾಡ್ಕೊಳ್ಳಿ, ಯಾಕಂದ್ರೆ ಇದು ತುಂಬಾ ತೆಳುವಾಗಿ ಮಾಡ್ಕೊಳ್ತೀವಲ್ವಾ, ಸಣ್ಣದ್ರಲ್ಲೇ ದೊಡ್ಡದಾಗ್ಬಿಡುತ್ತೆ. ಮತ್ತೆ ಒಂದೇ ಒಂದ್ಸಲ ಸಾಕು. ಒಂದ್ಸಲ ನಾವು ಚಪಾತಿ ಮಣೆ ಅಥವಾ ಕಿಚನ್ ಕೌಂಟರ್ ಮೇಲೆ ಅದೇ ಕಲ್ ಮೇಲೆ ಲಟ್ಸೋರಾದ್ರೆ ಅದು ಅಷ್ಟೇ, ಒಂದ್ ಸಲ ಎಣ್ಣೆನ ಸವರಿದ್ರೆ ಆಯ್ತು. ನೆಕ್ಸ್ಟ್ ಟೈಮ್ ಜಾಸ್ತಿ ಎಣ್ಣೆ ಬೇಕಾಗಲ್ಲ. ಒಂಚೂರ್ ಎಣ್ಣೆ ಹಾಕೊಂಡು ತೆಳುವಾಗಿ ನಾವ್ ಇದನ್ನ ಲಟ್ಟಿಸ್ಕೋಬಹುದು. ನಾವು ನಾರ್ಮಲ್ ಆಗಿ ಚಪಾತಿ ಮಾಡ್ಬೇಕಾದ್ರೆ ಚಪಾತಿನ ಆ ಕಡೆಯಿಂದ ಈ ಕಡೆ ತಿರುಗಿಸ್ ಹಾಕೊಂಡು ಲಟ್ಟಿಸ್ತೀವಲ್ವಾ, ಇದನ್ನ ಹಾಗ್ ಮಾಡಕ್ ಬರಲ್ಲ. ಒಂದೇ ಕಡೆ ಇಟ್ಕೊಂಡು ತೆಳುವಾಗಿ ಲಟ್ಟಿಸ್ಕೊಂಡು ಬರ್ಬೇಕು. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಮೊದಲನೇ ಚಪಾತಿ ಮಾತ್ರ ಒಂಚೂರು ಎಣ್ಣೆ ಬೇಕಾಗತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಟೈಮ್ ಎಲ್ಲ ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬಹುದು. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ
ಪ್ಲೀಸ್ ನಮ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ನೋಡಿ ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದೀನಿ. ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ, ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಎಲ್ಲೂ ವಿಡಿಯೋನ ಹೆಚ್ಚಾಗಿ ಈ ಟೈಮಲ್ಲಿ ಕಟ್ ಮಾಡಿಲ್ಲ. ಹೇಗಿತ್ತೋ ಹಾಗೆ ಹಾಕಿದೀನಿ. ಇವಾಗ ನೋಡಿ ಲಟ್ಸಿದ್ದಾಯ್ತು. ಎಷ್ಟು ತೆಳುವಾಗಿ ಬಂದಿದೆ ಮತ್ತೆ ಚೂರಾದ್ರೂ ಅಂಟ್ಕೊಳ್ತಾ ನೋಡಿ, ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೀವು ಕಲ್ಲಿನ ಮೇಲಾದ್ರೂ ಲಟ್ಟಿಸ್ಬೋದು. ಈ ತರ ಚಪಾತಿ ಮಣೆ ಮೇಲ್ ಕೂಡ ಲಟ್ಟಿಸ್ಬೋದು. ಇದೇ ತರ ತಗೊಂಡು ತವಾ ಮೇಲೆ ಹಾಕಿ ನಾವಿದನ್ನ ಸ್ಟೀಮ್ ಮಾಡ್ಕೊಳ್ಬೇಕು. ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಬ್ಬಿಣದ ತವಾನ ಇಟ್ಕೊಂಡಿದೀನಿ. ನಾರ್ಮಲ್ ಆಗಿ ಇದನ್ನ ಇದೇ ತರಾನೇ ಮಾಡ್ತಾರೆ. ಕಬ್ಬಿಣದ ತವಾ ಮೇಲೆ ಮಾಡ್ಕೊಂತಾರೆ. ಅದಕ್ಕೆ ಒಂದ್ ಅರ್ಧ ಲೋಟ ಆಗುವಷ್ಟು ಅಥವಾ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರ್ಸಿದೀನಿ. ನಂತರ ಕೀರೆ ಸೊಪ್ಪಿಂದು ಕಡ್ಡಿನ ಸೇರ್ಸಿದೀನಿ. ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂತದ್ದನ್ನ ಕಟ್ ಮಾಡಿ ಪೂರ್ತಿ ಆ ತವಾ ತುಂಬಾ ಇದನ್ನ ಹರಡ್ಕೊಂಡಿದೀನಿ. ನೋಡಿ ಈಗ ಅದು ನೀರು ಚೆನ್ನಾಗಿ ಕುದೀತಾ ಇದೆ. ಕುದಿಯೋವಾಗ ನಾವಾಗ್ಲೇ ಮಾಡಿಟ್ಕೊಂಡಿದ್ವಲ್ಲ ಚಪಾತಿ, ಅದನ್ನ ಹಾಕಿದೀನಿ. ನೋಡಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತಲ್ವಾ? ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಮತ್ತೆ ಇದನ್ನ ತುಂಬಾ ಹೊತ್ತು ಸ್ಟೀಮ್ ಮಾಡ್ಕೋಬೇಕು ಅಂತ ಏನಿಲ್ಲ. ಬರೀ ಒಂದೇ ನಿಮಿಷದಲ್ಲಿ ಎರಡೂ ಸೈಡ್ ಅಲ್ಲೂ ಕೂಡ ನಾವ್ ಇದನ್ನ ಬೇಯಿಸ್ಕೋಬಹುದು. ಇವಾಗ ತೋರಿಸ್ತಾ ಇದೀನಿ ನೋಡಿ, ಸ್ವಲ್ಪನಾದ್ರೂ ಅಂಟ್ಕೊಳ್ಳುತ್ತಾ ಅಂತ. ಈ ಕೀರೆ ಸೊಪ್ಪಿದೆಯಲ್ಲ, ಇದು ಹೆಲ್ತ್‌ಗೆ ತುಂಬಾ ಒಳ್ಳೇದು. ಯಾವುದೇ ಸೊಪ್ಪಾಗಿರ್ಬೋದು ತುಂಬಾ ಒಳ್ಳೇದು. ಅದ್ರಲ್ಲೂ ಅದನ್ನ ಈ ತರ ಟ್ರೆಡಿಷನಲ್ ಆಗಿ ಸ್ಟೀಮ್ ಮಾಡ್ಕೊಂಡ್ರಂತೂ ಇನ್ನೂ ಒಳ್ಳೇದು. ಕಮ್ಮಿ ಎಣ್ಣೆನಲ್ಲಿ ಬ್ರೇಕ್‌ಫಾಸ್ಟ್ ಅಥವಾ ಲಂಚ್ ರೆಡಿ ಆಗತ್ತೆ. ಎಷ್ಟು ತೆಳುವಾಗಿದೆ ನೋಡಿ, ಸ್ವಲ್ಪನೂ ಅಂಟ್ಕೊಳ್ದೆ ಬರುತ್ತೆ. ಇದೇ ತರ ನಾವು ಎಷ್ಟೇ ಮಾಡಿದ್ರು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಮತ್ತೆ ಹೀಗೆ ನಾವು ಇಡೀ ದಿನ ಇಟ್ರು ಕೂಡ ಅಂಟ್ಕೊಳ್ಳೋದಿಲ್ಲ. ಈಗ ಹೇಗಿರುತ್ತೋ ಹಾಗೇನೇ ಇರುತ್ತೆ. ಮತ್ತೆ ಸಿಕ್ಕಾಪಟ್ಟೆ ಸಾಫ್ಟು. ನೋಡ್ತಾ ಇರ್ಬೋದು, ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ಹಿಂದ್ಗಡೆ ಇರುವಂತ ನನ್ ಕೈ ಕೂಡ ಕಾಣಿಸ್ತಾ ಇದೆ. ಅಷ್ಟೊಂದು ಟ್ರಾನ್ಸ್ಲೂಸೆಂಟ್ ಆಗಿದೆ. ಆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿ ಬರುತ್ತೆ. ಇದಕ್ಕೆ ಹೆಚ್ಚೇನು ಸಾಮಗ್ರಿಗಳು ಬೇಡ. ತುಂಬಾ ತಲೆನೋವು ಏನೂ ಇಲ್ಲ. ಅದೇ ಚಪಾತಿ ಹಿಟ್ಟು, ತಂದು ಬಿಸಾಡೋ ಅಂತ ಸೊಪ್ಪಿನ ದಂಟು, ಇಷ್ಟಿದ್ರೆ ಸಾಕು. ಯಾರ್ ಬೇಕಾದ್ರೂ ಟ್ರೈ ಮಾಡ್ಬೋದು. ನೀವು ಚಪಾತಿ ಹಿಟ್ಟನ್ನ ಕಲಸ್ದಾಗ ಸ್ವಲ್ಪ ಜಾಸ್ತಿ ಟೈಮ್ ಇದ್ರೆ, ಈ ತರ ಸೊಪ್ಪಿನ ದಂಟು ನಿಮ್ ಮನೇಲಿದ್ರೆ ಪ್ಲೀಸ್ ಒಂದೇ ಒಂದಾದ್ರೂ ನನ್ಗೋಸ್ಕರ ಮಾಡ್ ನೋಡಿ. ಇದಕ್ಕೆ ಸೈಡ್ ಡಿಶ್ ಆಗಿ ನಾವು ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರತ್ತೆ. ನಾವು ಚಪಾತಿನ ಯಾವ್ದ್ರ ಜೊತೆ ಎಲ್ಲ ತಿಂತೀವಲ್ಲ, ಸೊ ಎಲ್ಲದ್ರ ಜೊತೆಗೂ ತಿನ್ಬೋದು. ಬಟ್ ಟ್ರೆಡಿಷನಲ್ ಆಗಿ ಈ ಎಲೆಗಡುಬನ್ನ ಸಪ್ಪನ್ ಬೇಳೆ ಅಂದ್ರೆ ತೊಗರಿ ಬೇಳೆನ ಬೇಯಿಸಿ ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ರೆ ಆಗೋಯ್ತು. ತೂರ್ ದಾಲ್ ಇದು. ಇದನ್ನ ಜಸ್ಟ್ ಬೇಯಿಸಿದೀನಿ. ಸಪ್ಪೆ ಇರೋದದು. ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಈ ಸಪ್ಪನ್ ಬ್ಯಾಳಿ, ಕಲ್ಲನ್ ಚಟ್ನಿ, ತುಪ್ಪ ಅಥವಾ ಎಣ್ಣೆ, ಈ ಕಡುಬು ಇದೇ ಇದ್ರದ್ದು ಸೈಡ್ ಡಿಶ್, ಮೇನ್ ಡಿಶ್ ಎಲ್ಲಾನು. ವೀವರ್ಸ್ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ ಸೈಡ್ ಅಲ್ಲಿ ಇದನ್ನ ಮಾಡ್ತೀರಾ ಅಥವಾ ಇದನ್ನೆಲ್ಲಾದ್ರೂ ನೋಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರತ್ತೆ. ತುಂಬಾ ಹಳೆ ರೆಸಿಪಿ. ಇದಕ್ಕೆ ಸಪ್ಪನ್ ಕಡುಬು ಅಥವಾ ಎಲೆಗಡುಬು, ಕುಚ್ಚಗಡುಬು ಅಂತಾನು ಕರೀತಾರೆ. ಕುಚ್ಚಗಡುಬು ಅಂದ್ರೆ ನೀರಲ್ಲಿ ಡೈರೆಕ್ಟ್ ಹಾಕಿನೇ ಕುದಿಸುವಂತದ್ದು. ಬಟ್ ಇದನ್ನ ಸ್ಟೀಮ್ ಮಾಡ್ಕೊಳ್ಳುವಂಥದ್ದು. ನೋಡ್ತಾ ಇರ್ಬೋದು, ಸ್ವಲ್ಪನೂ ಅಂಟ್ಕೊಳ್ಳೋದೇ ಇಲ್ಲ ಅದನ್ನ. ನೀವ್ ಅನ್ಸ್ಬೋದು ನಿಮ್ಗೆ ಪದೇ ಪದೇ ಹೇಳ್ತಾರೆ ಅಂತ. ಬಟ್ ಪದೇ ಪದೇ ಹೇಳೋಷ್ಟು ಚೆನ್ನಾಗಿದೆ ಅನ್ನೋವಾಗ ಪದೇ ಪದೇ ಹೇಳಲೇಬೇಕಾಗತ್ತೆ. ಬೇಳೆ ಜೊತೆಲಿ ಆ ಚಟ್ನಿ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋವಾಗಂತೂ ಬಾಯಲ್ಲಿ ಹಂಗೆ ಕರ್ಗೋಗ್ಬಿಡತ್ತೆ. ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರತ್ತೆ. ಬೆಲ್ಲದ ಬೇಳೆ ಅಂತ ಮಾಡ್ತಾರೆ. ಕಡ್ಲೆ ಬೇಳೆ ಹಾಕಿ ಅದಕ್ಕೆ ಬೆಲ್ಲ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಕುದಿಸ್ಕೊಂಡು ಅದ್ರ ಜೊತೆಗೂ ಕೂಡ ಇದನ್ನ ತಿನ್ಬೋದು. ಆ ಸೊಪ್ಪಿಂದು ದಂಟಲ್ಲಿ ಬೇಯಿಸಿರ್ತೀವಲ್ವಾ, ಅದ್ರ ಫ್ಲೇವರ್ ಏನಾದ್ರೂ ಇರುತ್ತಾ ಅಂದ್ರೆ ಘಮ ಇರತ್ತೆ. ತಿನ್ನೋವಾಗ ಏನೂ ಗೊತ್ತಾಗಲ್ಲ. ಚೆನ್ನಾಗಿರತ್ತೆ. ನಾನಿವಾಗ ತಗೊಂಡಿದ್ನಲ್ಲ, ಅದು 3 ಕಟ್ಟಿಂದ ಸಿಕ್ಕಿರೋ ಅಂತ ದಂಟು. ಅದ್ರಲ್ಲಿ ನಾವು ಒಂದ್ 20-25 ಆರಾಮಾಗಿ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು.